ಶಿವಮೊಗ್ಗದಲ್ಲಿ ಬೇಸಿಗೆ ಆರಂಭ ನಂತರ ದಿನೇ ದಿನೇ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಈ ಮಧ್ಯಾಹ್ನ ಹೊತ್ತಿಗೆ 34 ಡಿಗ್ರಿ ಸೆಲ್ಸಿಯಸ್ ಇದೆ. ನಾವೀಗ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿದ್ದೇವೆ. ಈ ಗೋಪಿ ವೃತ್ತದಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ವಾತಾವರಣ ಅಂತಂದರೆ, ಬೆಳಗಿಂದನೇ ಏನು 10 ಗಂಟೆಗೆ ಬೆಳಗ್ಗಿಂದನೇ ಬಿಸಿಲು ಶುರು ಆಗ್ಬಿಡುತ್ತೆ. 30-31 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಸಹಜವಾಗಿ ಕೂಡ ಮಲೆನಾಡು ಭಾಗದಲ್ಲಿ ಕೂಡ ಒಂದು ರೀತಿಯಿಂದ ಏನು ಪಶ್ಚಿಮ ಘಟ್ಟ ಆಗಿದ್ದರಿಂದ ಒಂದು ರೀತಿಯ ತಂಪು ವಾತಾವರಣ ಅಂತ ಭಾವನೆ ಇರುತ್ತೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಮಲೆನಾಡು ಶಿವಮೊಗ್ಗದಲ್ಲಿ ಕೂಡ ಸಾಕಷ್ಟು ಬಿಸಿಲಿನ ತಾಪಮಾನ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾಯಿದೆ. ಈಗ ಬೇಸಿಗೆ ಕಾಲ ಮಾರ್ಚ್ ತಿಂಗಳು, ಈ ಮಾರ್ಚ್ ತಿಂಗಳಲ್ಲಿ ನೋಡ್ಬೋದು ಯಾವ ರೀತಿ ವಾತಾವರಣ ಅಂತೇಳಿ. ಈ ಜನರು ಕೂಡ ಏನು ಮಧ್ಯಾಹ್ನ ಹೊತ್ತಿಗೆ ಹೊರಗಡೆ ಬರಲಿ ಕೂಡ ಸಾಕಷ್ಟು ಹರಸಾಹಸ ಪಡುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಈ ಬೇಸಿಗೆ ಅಂದರೆ ಸಹಜವಾಗಿ ಕೂಡ ಮಲೆನಾಡು ಭಾಗದಲ್ಲಿ ಇಂಥ ಒಂದು ವಾತಾವರಣ ಇರಲ್ಲ. ಆದರೆ ಈ ಕಳೆದ ಕೆಲವು ವರ್ಷಗಳಿಂದ ಶಿವಮೊಗ್ಗ ಏನು ಜಿಲ್ಲೆ ಇದೆ, ಶಿವಮೊಗ್ಗ ನಗರದಲ್ಲಿದೆ, ದಿನೇ 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 ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತದೆ, ತಾಪಮಾನ ಜಾಸ್ತಿ ಆಗ್ತದೆ. ಹೀಗಾಗಿ ಸಹಜವಾಗಿ ಕೂಡ ಜನರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ಶಿವಮೊಗ್ಗದ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸೂಚನೆ ಕೊಟ್ಟಿದೆ. ಜನರು ಹೊರಗಡೆ ಹೋಗುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು. ಮತ್ತು ಮಧ್ಯಾಹ್ನ ಏನು 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಏನು ವಯಸ್ಸಾದಂಥವರು ಮತ್ತು ಮಕ್ಕಳಿದ್ದಾರೆ ಅವರು ಹೊರಗಡೆ ಹೋಗ್ಬಾರ್ದು ಈಗಾಗಲೇ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಹೊರಗಡೆ ಹೋದರೂ ಕೂಡ ಕೆಲವೊಂದು ಮುಂಜಾಗ್ರತೆ ವಹಿಸಬೇಕನ್ನೋ ಮಾತ್ರ ಕೂಡ ಸೂಚನೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾಗಿ ಶಿವಮೊಗ್ಗದಲ್ಲಿ ದಿನೇ ದಿನೇ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಬೇಗೆಯಿಂದ ಜನರು ತತ್ತರಿಸಿ ಹೋಗ್ತಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ ಕಣ್ವಿ, TV9 ಶಿವಮೊಗ್ಗ.